ಯುದ್ಧದಿಂದ ಬಹಳಷ್ಟು ಕುಟುಂಬ ಅನಾಥ ಆಗ್ತದೆ, ಸಂಕಷ್ಟ ಎದುರಾಗ್ತದೆ. ಆದರೆ ಅನಿವಾರ್ಯ ಬಂದಾಗ ಯುದ್ಧ ನಡೆಯುತ್ತದೆ ಎಂದು ರಾಜ್ಯ ಎಸ್ವೈಎಸ್ ಸಂಘಟನಾ ಕಾರ್ಯದರ್ಶಿ ಅಬೂಬಕರ್ ಸಿದ್ದಿಕ್ ಮೋಟುಗೋಳಿ ಹೇಳಿದರು. ಅವರು ದೇಶ ರಕ್ಷಣೆಯಲ್ಲಿ ನಿರತರಾಗಿರುವ ಯೋಧರ ಸುರಕ್ಷತೆಯ ದೃಷ್ಟಿಯಿಂದ ಉಳ್ಳಾಲ ದರ್ಗಾ ಸಮಿತಿ ಹಮ್ಮಿಕೊಂಡಿದ್ದ ದುವಾ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಹಲ್ಗಾಮ್ ಘಟನೆ ಸಂಘರ್ಷಕ್ಕೆ ಮೂಲ ಕಾರಣ ಆಗಿದೆ. ಪಾಕ್ ಮತ್ತು ಭಾರತ ಸೌಹಾರ್ದತೆಯ ಬದುಕು ಸಾಧಿಸಬೇಕಾಗಿದೆ. ಆದರೆ ತದ್ವಿರುದ್ಧ ರೀತಿಯಲ್ಲಿ ಭಾರತ ಪಾಕ್ ಸಂಬಂಧ ನಡೆಯುತ್ತಿದೆ ಎಂದರು. मेरे प्यारे भाइयों बहनों हम हिंदुस्तानी हैं। हिंदुस्तान ये हमारा वतन है। यहाँ हिंदू मुसलमान ईसाई सिख बुद्ध एक साथ आपस में मोहब्बत के साथ रहते हैं. ಸೈಯದ್ ಮದನಿ ಅರೇಬಿಕ್ ಕಾಲೇಜು ಪ್ರೊಫೆಸರ್ ನೌಮಾನ್ ನೂರಾನಿ ದುವಾ ನೆರವೇರಿಸಿ ಯೋಧರ ಅವಶ್ಯಕತೆ ಹಾಗೂ ಅವರ ಸುರಕ್ಷತೆಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದರ್ಗಾ ಅಧ್ಯಕ್ಷ ಹನೀಫ್ ಹಾಜಿ ವಿಷಯ ಮಂಡಿಸಿ ಮಾತನಾಡಿ, ಇಂದು ನಮ್ಮ ದೇಶ ಯುದ್ಧದ ಕಾರ್ಮೋಡದಲ್ಲಿದೆ. ಯೋಧರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುತ್ತಿದ್ದಾರೆ. ಅವರ ಮತ್ತು ದೇಶದ ಭದ್ರತೆಗೆ ಧಕ್ಕೆ ಬಂದಾಗ ನಾವು ಒಟ್ಟಾಗಿದ್ದೇವೆ. ಸರ್ಕಾರದ ಜೊತೆ ಕೈ ಜೋಡಿಸುತ್ತೇವೆ. ಯೋಧರ ಸುರಕ್ಷತೆಗೆ ನಾವು 5 ಬಾರಿ ಪ್ರಾರ್ಥನೆಯಲ್ಲಿ ದುವಾ ಮಾಡಬೇಕು ಎಂದು ಕರೆ ನೀಡಿದರು. ರಾತ್ರಿ ನಡೆದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಿರಾಜುದ್ದೀನ್ ಸಖಾಫಿ ಕನ್ಯಾನ ಸಿರಾಜುದ್ದೀನ್ ಸಖಾಫಿ ಪತ್ತನಾಪುರಂ ಮಾತನಾಡಿದರು. ಸೈಯದ್ ಹಬೀಬುಲ್ಲಾಹ್ ತಂಗಲ್ ಪೆರ್ವಾಯಿ ದುವಾ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಆಜಾದ್ ನಗರ ಮಸೀದಿಯ ಅಧ್ಯಕ್ಷ ಮೊಹಮ್ಮದ್ ಖತೀಬ್ ಅಬ್ದುಲ್ ಸಮದ್ ಅಹ್ಸಾನಿ, ಉಪಾಧ್ಯಕ್ಷ ಅಶ್ರಫ್ ರೈಟ್ವೆ ಸಖಾಫೆ, ಕಾರ್ಯದರ್ಶಿ ಮುಸ್ತಫಾ ಮದನಿನಗರ, ಇಸಾಕ್ ಕೋಶಾಧಿಕಾರಿ ನಾಸಿಮ್ ಕಚೇರಿ, ಸದಸ್ಯ ಝೈನುದ್ದೀನ್ ಮೇಲಂಕಡಿ, ಅಬ್ದುಲ್ ಖಾದರ್ ಕೋಡಿ, ಇಮ್ತಿಯಾಜ್, ಅಬೂಬಕರ್ ಹೈದರಾಲಿ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.